ಗಣಿನಾಡು ಕಿಚನ್ಸ್ 3-4 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನನ್ನ ಮೇಲೆ ಒಂದು ದೊಡ್ಡ ಕ್ಷಮೆ ಇರಲಿ, ಯಾಕಂದರೆ ಕಳೆದ ದಿನಗಳಿಂದ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಬರಲೇ ಇಲ್ಲ. ಆದರೆ ಇವತ್ತು ನಿಮಗಾಗಿ ಸ್ಪೆಷಲ್ ಚಿಕನ್ ಕರಿ ಸೂಪರ್ ಇರುತ್ತೆ. ಅದರ ರೈಸ್ ಜೊತೆ ಚಿಕನ್ ಕರಿ ರೈಸ್ ಮಾಡುವಂಥ ವಿಧಾನ, ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೇನೆ. ಕೊನೆಯ ತನಕ ಈ ವಿಡಿಯೋನ ನೋಡಿ ನೀವು ಫುಲ್ ಎಂಜಾಯ್ ಮಾಡ್ರಿ ಅಂತ ನಾನು ಭಾವಿಸ್ತೇನೆ. ಬರೀ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಬರೀ ಫ್ರೆಂಡ್ಸ್, ನಾವು ಚಿಕನನ್ನೀಗ ತೊಳ್ಕೊಳ್ಳೋಣ ಫ್ರೆಂಡ್. ಚೆನ್ನಾಗಿ ಚಿಕನನ್ನು ತೊಳ್ಕೊಂಡು ಹಾಗೆ ಒಂದು ಪ್ಲೇಟಲ್ಲಿ ಇದನ್ನು ತಕ್ಕೊಳ್ಳೋಣ ಫ್ರೆಂಡ್. ಈಗ ತಕ್ಕೊಳ್ಳೋಣ, ಒಂದು ಪ್ಲೇಟಲ್ಲಿ ತಕ್ಕೊಂಡು ಇಟ್ಕೊಳ್ಳೋಣ ಫ್ರೆಂಡ್. ಈಗ ಒಲೆಯನ್ನು ಹಚ್ಕೊಳ್ಳೋಣ. ಒಲೆಯನ್ನು ಹಚ್ಕೊಂಡು ಈಗ ಒಂದು ಕಡಾಯನ್ನು ಇಟ್ಕೊಳ್ಳೋಣ ಫ್ರೆಂಡ್. ಕಡಾಯಿ ಇಟ್ಕೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್. 1-2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯನ್ನು ಕಾಯೋಕ್ಕೆ ಬಿಡೋಣ ಫ್ರೆಂಡ್. ಎಣ್ಣೆ ಕಾದಿದೆ. ಈಗ ಕರಿಬೇವು ಹಾಕ್ಕೊಂಡಿದ್ದೇವೆ. ಕರಿಬೇವನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಕಾಲ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ಕೊಳ್ಳೋಣ. 1-2 ಉಳ್ಳಾಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೇವೆ. ಅದನ್ನು ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಉಳ್ಳಾಗಡ್ಡೆನನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಚೆನ್ನಾಗಿ ತಿರ್ಸ್ಕೊಂಡು ಸ್ವಲ್ಪ ಹೊತ್ತು ಕಾಲ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇನ್ನೂ ಹೆಚ್ಚಾಗಿ ವೆರೈಟಿ ಅಡುಗೆಗಳು ಮಾಡಬೇಕನ್ನುವಂಥದ್ದು ನಮ್ಮ ಆಸೆ ಆಗಿದೆ. ನಿಮಗೆ ತೋರಿಸ್ಬೇಕನ್ನೋದು ನಮ್ಮ ಆಸೆ ಆಗಿದೆ. ನಮ್ಮನ್ನು ಇದೇ ಥರ ಪ್ರೋತ್ಸಾಹ ಮಾಡ್ರಿ ಅಂತ ಕೇಳುತ್ತೇವೆ ಫ್ರೆಂಡ್. ಉಳ್ಳಾಗಡ್ಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ನಾವು ಚಿಕನನ್ನು ಹಾಕ್ಕೊಳ್ಳೋಣ. ಈ ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಹಾಗೆ ಇದರಲ್ಲಿ ಸ್ವಲ್ಪ ಟೊಮೊಟೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. 1-2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಾವೆ, ಅದು ಹಾಕ್ಕೊಳ್ತಿದ್ದೇವೆ. ಈಗ ಟೊಮೊಟೊ ಹಾಕ್ಕೊಂಡಿದ್ದೇವೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇವೆ ಫ್ರೆಂಡ್. ಉಪ್ಪನ್ನು ಹಾಕ್ಕೊಂಡಿದ್ದಾವೆ. ಹಾಗೂ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೇವೆ ಫ್ರೆಂಡ್. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ತಿರ್ಸ್ಕೊಳ್ಳೋಣ ಫ್ರೆಂಡ್. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಈಗ ಮುಚ್ಕೊಂಡು ಒಂದು 10-15 ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮುಚ್ಚಳ ತಗೊಳ್ಳೋಣ ಫ್ರೆಂಡ್. ಮುಚ್ಚಳ ತಗೊಳ್ತಿದ್ದೇವೆ. ಚೆನ್ನಾಗಿ ಫ್ರೈ ಆಗ್ತಾಯಿದೆ, ನೀವು ನೋಡ್ತಾ ಇದ್ದೀರಲ್ವಾ. ಹಾಗೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮ್ ಅಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಮಿಕ್ಸಿ ಹಾಕ್ಕೊಂಡಿರುವಂಥ ಪೇಸ್ಟ್ ಹಾಕ್ಕೊಳ್ತಿದ್ದೇವೆ. ಇದಕ್ಕೆ ಸ್ವಲ್ಪ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನೀರನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಈಗ ಇದನ್ನು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ತಿರ್ಸ್ಕೊಂಡಾದಮೇಲೆ ಇದು ಹಸಿ ಸ್ಮೆಲ್ ಹೋಗೋಷ್ಟರೊಳಗೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಫ್ರೈ ಆಗ್ತಾ ಇರುವಾಗಲೂ ನಾವು ಇದಕ್ಕೆ ಬೇಕಾಗಿರುವಂಥ ಮತ್ತೆ ಮಸಾಲೆ ಐಟಮ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್. ಮುಚ್ಚಳನ್ನು ತಗೊಳ್ಳೋಣ ಫ್ರೆಂಡ್. ತಗೊಂಡಾದ್ಮೇಲೆ ನೋಡ್ರಿ ಫ್ರೆಂಡ್, ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ಬೇಕಾಗಿರುವಂಥದ್ದು ಮಸಾಲೆ ಐಟಮ್ಗಳು ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚಿಲ್ಲಿ ಪೌಡರ್, ಕಸ್ತೂರಿ ಮೆಂತೆ, ಚಿಕನ್ ಮಸಾಲ, ಇವು 3 ಹಾಕ್ಕೊಳ್ತಿದ್ದೇವೆ. ಯಾವ್ಯಾವ ಅಂದರೆ ಚಿಲ್ಲಿ ಪೌಡರ್, ಕಸ್ತೂರಿ ಮೆಂತೆ, ಚಿಕನ್ ಮಸಾಲ ಹಾಕ್ಕೊಂಡಿದ್ದೇವೆ. ಈಗ ಇದನ್ನು ಚೆನ್ನಾಗಿ ತಿರ್ಸ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಇದಲ್ವಾ, ಅದು ಎಣ್ಣೆಯಲ್ಲಿ ಫ್ರೈ ಆದರೆ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಫ್ರೆಂಡ್.
ಈಗ ಮುಚ್ಚಳ ತಗೊಳ್ಳೋಣ ಫ್ರೆಂಡ್. ವಾವ್, ಚಿಕನ್ ಕರಿ ರೆಡಿ ಆಗಿದೆ. ಇದಕ್ಕೆ ಜೊತೆ ರೈಸನ್ನು ಮಾಡ್ಕೊಳ್ಳೋಣ. ಇದನ್ನು ಪಕ್ಕಕ್ಕಿಟ್ಟು ಈಗ ರೈಸ್ ಮಾಡ್ಕೊಳ್ಳೋಣ ಫ್ರೆಂಡ್. ಈಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದಾವೆ. ಇದನ್ನು ಚೆನ್ನಾಗಿ ಈಗ ನಾವು ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ ಫ್ರೆಂಡ್. ಈಗ ಚೆನ್ನಾಗಿ ತೊಳ್ಕೊಳ್ಳೋಣ. ನೀರು ಹಾಕ್ಕೊತಿದ್ದಾವೆ. ತೊಳ್ಕೊಂಡಾದ್ಮೇಲೆ ಈಗ ಈ ನೀರನ್ನು ಚೆಲ್ಕೊಂಡು ಬೇರೆ ನೀರನ್ನು ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಒಲೆಯನ್ನು ಹಚ್ಕೊಂಡು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್. ಈಗ ಮುಚ್ಚಳನ ತಗೊಳ್ಳೋಣ ಫ್ರೆಂಡ್. ತಗೊಂಡಿದ್ದೇವೆ ಮುಚ್ಚಳ. ನೋಡಿರಿ ಫ್ರೆಂಡ್ಸ್, ರೈಸ್ ಕುತ್ತಾ ಇದೆ, ರೆಡಿ ಆಗ್ತಿದೆ ಫ್ರೆಂಡ್ಸ್. ರೈಸ್ ರೆಡಿ ಆಗ್ತಿದೆ ಫ್ರೆಂಡ್. ಈಗ ನಾವು ಗಂಜಿಯನ್ನು ಬಸಿಕೊಳ್ಳೋಣ ಫ್ರೆಂಡ್. ಗಂಜಿ ಬಸ್ಕೊಂಡು ರೈಸ್ ರೆಡಿಯಾಗಿದೆ ಫ್ರೆಂಡ್. ಈಗ ಚಿಕನು ರೈಸ್ ಟೇಸ್ಟ್ ನೋಡ್ಕೊಳ್ಳೋಕ್ಕೆ ಹೋಗೋಣ ಬನ್ನಿ ಫ್ರೆಂಡ್. ಫ್ರೆಂಡ್ಸ್, ಟೇಸ್ಟ್ ನೋಡ್ಕೊಳ್ಳೋಣ ಹೆಂಗಿದೆ ಅಂತ ಹೇಳ್ತೇನೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಫುಲ್ಲು ಹೆಂಗಿದೆ ಫ್ರೆಂಡ್. ಬಾಬಾ, ಸೂಪರ್ ಸೂಪರ್ ಸೂಪರ್. ಬಾಬಾ 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 ಚೋಲ್ ಅಂದ್ರೆ ಏನಿದೆ ಫ್ರೆಂಡ್ಸ್, ಸೂಪರ್ ಇದೆ ಬಿಡ್ರಿ. ಯಾಕಂದ್ರೆ ಚಿಕನ್ ಗ್ರೇವ್ ಅಂತೂ ಅಲ್ಲ ಎಲ್ಲೂ ತಿಂದಿಲ್ಲ ನಾನು. ಈ ಟೇಸ್ಟ್ ಮಾತ್ರ ಸೂಪರು. ಟ್ರೈ ಮಾಡಿ ನೋಡ್ರಿ. ಮನೇಲಿ ನೀವು ಹೇಳ್ತೀರ ಕಾಮೆಂಟ್ಸ್ ಬಾಕ್ಸಲ್ಲಿ ಏನಿತ್ತು. ಫ್ರೆಂಡ್ಸ್, ಚಿಕನ್ ಕರಿ ರೈಸು ಸೂಪರ್ ಟೇಸ್ಟ್ ಇತ್ತು ನಿಜವಾಗಲ್ಲಂದರೆ. ಅಬ್ಬಾ, ಚಿಕನ್ ಕರಿ ನನಗೆ ಆಶ್ಚರ್ಯ ಆಯಿತು ಇಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಫ್ರೆಂಡ್ಸ್, ನೀವು ಮಾಡ್ಕೊಂಡು ಊಟ ಮಾಡಿರಿ. ನೀವು ಹೇಳಿದ್ರೆ ನಿಜವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತಾರೆ, ಬ್ರದರ್ ಚೆನ್ನಾಗಿದೆ ಚಿಕನ್ ಕರಿ ಅಂಥೇಳಿ. ಬಟ್ ನಮ್ಮ ವೀಡಿಯೋಗಳು ಎಲ್ಲವನ್ನ ಕೊನೆ ತನಕ ನೋಡ್ತಾಯಿದ್ದೀರಿ ಫ್ರೆಂಡ್ಸ್. ಲೈಕ್ ಮಾಡ್ತಾಯಿರಿ, ನಮ್ಮನ್ನು ಪ್ರೋತ್ಸಾಹ ಮಾಡ್ತಾಯಿರಿ. ನಿಮಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ನಿಮಗೆ ಕೇಳ್ಕೊಳ್ತೇನೆ. ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.